ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ವಿಸ್ತೃತ ವನ್ಯಜೀವಿ ಸುರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1972. ಎರಡನೇ ಪ್ರಶ್ನೆ, ಯಾವುದು ಯುನೈಟೆಡ್ ಸ್ಟೇಟ್ಸ್ನ ಅತಿ ದೊಡ್ಡದಾದ ಏಕ ಭೂ ಸ್ವಾಧೀನ? ಲೂಸಿಯಾನ ಪರ್ಚೇಸ್. ಮೂರನೇ ಪ್ರಶ್ನೆ, ಉಷ್ಣವಲಯದ ಪತನಶೀಲ ಕಾಡುಗಳಿಗೆ ಯಾವ ಮರಗಳು ಸೇರುವುದಿಲ್ಲ? ಟಂಡ್ರಾ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ಭೌಗೋಳಿಕ ಪ್ರದೇಶ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದೆ? ದಕ್ಕನ್ ಪ್ರಸ್ಥಭೂಮಿ. ಐದನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳುವಳಿಯನ್ನು ಸಂಘಟಿಸಲಾಗಿದೆ? ಉತ್ತರ ಕನ್ನಡ ಜಿಲ್ಲೆ. ಆರನೇ ಪ್ರಶ್ನೆ, ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ನೆರೆಮಣ್ಣು. ಏಳನೇ ಪ್ರಶ್ನೆ, ತಿರುಚಿನಾಪಳ್ಳಿ ಇರುವುದು ಯಾವ ನದಿಯ ದಡದಲ್ಲಿ? ಕಾವೇರಿ. ಎಂಟನೇ ಪ್ರಶ್ನೆ, ಕರ್ನಾಟಕ ಮತ್ತು ತಮಿಳುನಾಡುಗಳ ಗಡಿಯ ನದಿ? ಮೊಯಾರ್. ಒಂಬತ್ತನೇ ಪ್ರಶ್ನೆ, ನಂಜನಗೂಡು ಯಾವ ನದಿಯ ದಡದಲ್ಲಿದೆ? ಕಪಿಲಾ. ಹತ್ತನೇ ಪ್ರಶ್ನೆ, ಭೀಮಾ ನದಿಯು ಹುಟ್ಟುವ ರಾಜ್ಯ? ಮಹಾರಾಷ್ಟ್ರ. 11ನೇ ಪ್ರಶ್ನೆ, ರಾಯಚೂರು ದೋಅಬ್ ಎಂಬುದು ಯಾವ ನದಿಗಳ ನಡುವೆ ಇದೆ? ಕೃಷ್ಣ ಮತ್ತು ತುಂಗಭದ್ರಾ. 12ನೇ ಪ್ರಶ್ನೆ, ಮೇಕೆದಾಟು ಸ್ಥಳವಿರುವ ರಾಜ್ಯ? ಕರ್ನಾಟಕ. 13ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬರ್ಕಾನ್ ಜಲಪಾತವಿದೆ? ಸೀತಾ ನದಿ. 14ನೇ ಪ್ರಶ್ನೆ, ಯಾವ ನದಿಯು ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ? ನೇತ್ರಾವತಿ. 15ನೇ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ವಿಜಯಪುರ. 16ನೇ ಪ್ರಶ್ನೆ, ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ? ಬೆಡ್ತಿ. 17ನೇ ಪ್ರಶ್ನೆ, ಬೆಂಗಾಲದ ದುಃಖ ಎಂದು ಯಾವ ನದಿಗೆ ಕರೆಯುತ್ತಾರೆ? ದಾಮೋದರ. 18ನೇ ಪ್ರಶ್ನೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿಗೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? 1996ರಲ್ಲಿ. 19ನೇ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ನ ಅತಿ ಉದ್ದದ ಅಥವಾ ದೊಡ್ಡ ನದಿ ಯಾವುದು? ಕಾಲ್ ಪೋಂಗ್. 20ನೇ ಪ್ರಶ್ನೆ, ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಯಾವ ರಾಜ್ಯದಲ್ಲಿದೆ? ಮೇಘಾಲಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.